ಇದು ಪ್ರೇಮ ಕಾವ್ಯ ಸೀರಿಯಲ್ ಇದೆಲ್ಲ, ಇದು ಬುಧವಾರದ ಎಪಿಸೋಡು. ಅಂದರೆ ಡೇಟ್ ಬಂದು ಇವತ್ತು ಎಷ್ಟಿದೆ ಅಂದರೆ 13 ಮೇ ಡೇಟ್ ಇರೋದು ಪ್ರೇಮ ಕಾವ್ಯ ಸೀರಿಯಲ್ಲು. ಇನ್ನು ಎಲ್ಲರೂ ಸ್ಟೇಜ್ ಮೇಲೆ ಇದೆ. ನಿಜ ಹೇಳಬೇಕಂದ್ರೆ ಪ್ರೇಮನ ಮನಸಾರೆ ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾನೆ ಅವರಮ್ಮನ ಮುಂದೆ. ಅವರಮ್ಮ ಗಾಬರಿನೇ ಆಗುತ್ತೆ. ಇವರು ಕಲ್ಯಾಣಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅವ್ರು ಶಾರದಾ ಮತ್ತು ಅವರೆಲ್ಲ ನಿನ್ನನ್ನು ನನ್ನನ್ನು ದೂರ ಮಾಡೋದು ಯಾರಿಂದಲೂ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಅವರಮ್ಮ ಸುಮ್ಮನೆ ಕಣ್ಣೆಲ್ಲ ಬಿಡ್ತಾನೆ ಇರ್ತಾಳೆ. ರಾಮ್, ನನ್ನ ಮಗಳ ಜೀವನ ಇವತ್ತಿಗೆ ಬಂಗಾರ ಆಯ್ತಪ್ಪ ಅಂತೆಲ್ಲ ಸತ್ಯನಾರಾಯಣ ಅವರು ಹೇಳ್ತಾರೆ. ನನ್ನ ಮಗಳು ಪಟ್ಟ ಕಷ್ಟಕ್ಕೆ ದೇವರು ಫಲ ಕೊಟ್ಟಪ್ಪ ಅಂತೆಲ್ಲ ಹೇಳ್ತಿರ್ತಾನೆ. ಆವಾಗ ರಾಮ್, ನನ್ನ ಮಗಳ ಜೀವನ ಇವತ್ತಿಗೆ ಬಂಗಾರ ಆಯ್ತಪ್ಪ ಅಂತೆಲ್ಲ ಹೇಳ್ತಿರ್ತಾನೆ. ಆವಾಗ ಪ್ರೇಮನು ಖುಷಿಯಿಂದ ನೋಡ್ತಿರ್ತಾಳೆ. ನನ್ನ ಮಗಳು ಪಟ್ಟ ಕಷ್ಟಕ್ಕೆ ಇವತ್ತು ಬೆಲೆ ಸಿಕ್ಕಿತಪ್ಪ ಅಂತೆಲ್ಲ ಹೇಳ್ತಿರ್ತಾನೆ. ಪ್ರೇಮ ನಾನು ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ, ಎಲ್ಲಿ ನಾನು ನನ್ನ ಮಗಳನ್ನ ನೀನು ದೂರ ಮಾಡಿಬಿಡ್ತೀಯೋ ಅನ್ನೋ ಭಯ ನನಗೆ ತುಂಬ ಕಾಡ್ತಾ ಇತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಆವಾಗ ರಾಮ್ ಸುಮ್ಮನೆ ಇರ್ತಾನೆ. ಚಿಂತೆ ಮಾಡಬೇಡಿ ಮಾವ, ರಾಮ್ ಹೇಳ್ತಾನೆ. ಪ್ರೇಮ ಇನ್ನು ಮುಂದೆ ನಿಮ್ಮ ಮಗಳು ಪ್ರೇಮ ಇನ್ನು ಮುಂದೆ ನಮ್ಮ ಮನೇಲಿ ಮಹಾರಾಣಿಯಾಗಿ ಇರ್ತಾಳ ಅಂತೆಲ್ಲ ರಾಮ್ ಹೇಳ್ತಿರ್ತಾನೆ. ಇವಳ ಕಣ್ಣಲ್ಲಿ ಒಂದನಿ ನೀರು ಬೀಳದವರಾಗೆ ನೋಡ್ಕೊತೀನಿ, ಈ ರಾಮ್ ನೋಡ್ಕೊತಾನೆ ಅಂತೆಲ್ಲ ಹೇಳಿ. ಸಂಗೀತ ಖುಷಿ ಕಲ್ಯಾಣಿಗೂ ಪಂಚಮಿ ನಗ್ತಾಳ. ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತಂತ ಸತ್ಯನಾರಾಯಣಿಗೆ ಹೇಳ್ತಾನೆ. ಸತ್ಯನಾರಾಯಣಿಗೂ ಖುಷಿ ತಡ್ಕೊಳಕ್ಕೆ ಆಗ್ತಾ ಇರಲ್ಲ. ಶಾರದಾಗೂ ಖುಷಿ ತಡ್ಕೊಳಕ್ಕೆ ಶ್ರೀಧರ್ನು ತುಂಬ ಖುಷಿ ಪಡ್ತಿರ್ತಾನೆ. ತುಂಬ ಚೆನ್ನಾಗಿದೆ ಇವತ್ತಿನ ಎಪಿಸೋಡ. ಇಲ್ಲಿ ಒಂದು ಸಾಂಗ್ ಬರುತ್ತೆ. ಈ ಕಡೆ ನೆಕ್ಸ್ಟ್ ಸೀನ್ ಒಳಗೆ ಈ ಕಡೆ ಆಟೋ ಓಡಿಸ್ತಿರ್ಬೇಕಾದ್ರೆ ಮಾದೇವ ಯಾರೋ ಇವರು ಆಟೋ ನಡೆಸ್ತಾ ಇರೋದು, ಈ ಆಟೋನ ಇಷ್ಟು ಒಳ್ಳೆ ಸೈಕಲ್ ಥರ ಬೇಗ ಓಡ್ಸೋಕೆ ಹೇಳು ಮಾದೇವ. ಸುಮ್ಮನೆ ಇರಮ್ಮಿ ಅಣ್ಣ, ಹೊಸಿ ಜೋರಾಗಿ ಹೋಗೋಣ ಅಣ್ಣ, ಜೋರಾಗಿ ಹೋಗೋಣ ಅಂತೆಲ್ಲ ಹೇಳ್ತಾರೆ. ಅಣ್ಣ, ನೀನು ಫಾಸ್ಟಾಗಿ ಹೋಗಕ್ಕೆ ಬರಲ್ಲ ಅಂದರೆ ಹೇಳು, ನಾನು ಓಡಿಸ್ತೀನಿ. ನಿಲ್ಲಿಸು ಆಟೋನ, ನಿಲ್ಲಿಸು ಅಂತೇಳಿ ನಿಲ್ಸೋಕೆ ಹೇಳು ನಿಲ್ಲಿಸು. ಅಣ್ಣ ಇಲ್ಲಣ್ಣ, ಇಲ್ಲಾಂದರೆ ಬಿಡಂಗೆ ಕಾಣ್ತಾ ಇಲ್ಲ, ಜೋರು ಹೋಗೋಣ ಅಂತೆಲ್ಲ ಹೇಳ್ತಿರ್ತಾನೆ. ಜೋರು ಹೋಗಂತ ಹೇಳಿದ್ರೂ ಕೇಳಲ್ಲ, ನಿಲ್ಸಂತ. ಇದೇನು ಆಟೋನ ಇಲ್ಲ ಎತ್ತಿನ ಬಂಡಿನ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂತೆಲ್ಲ ಕಾವ್ಯ ಹೇಳ್ತಾಳೆ. ಆಟೋ ಓಡಿಸಿದ್ರೆ ನಾವು ನಾಳೆ ಬೆಳಿಗ್ಗೆ ತಿಂಡಿ ಅಷ್ಟೊತ್ತಿಗೆ ಬೆಟ್ಟಕ್ಕೆ ಹೋಗ್ತೀವಿ ಅಂತೆಲ್ಲ ಕಾವ್ಯ ಹೇಳ್ತಿರ್ತಾಳೆ. ಬೆಟ್ಟಕ್ಕೆ ಹೋಗೋದು ಇಷ್ಟ ಇರ್ತೈತಲ್ಲ. ಇಷ್ಟು ಸ್ಲೋ ಆಗಿ ಆಟೋ ಓಡಿಸೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಡ್ರೈವರ್ ಹತ್ರ ಜಗಳಕ್ಕೆ ಬೀಳ್ತಾಳೆ. ಇಳಿ ಅಂತೆಲ್ಲ ಹೇಳ್ತಾನೆ. ಆಟೋ ಹೆಂಗೆ ಓಡಿಸೋದಂತ ನಾನು ನಿನಗೆ ತೋರಿಸ್ತೀನಿ, ಇಳಿ ಅಂತೇಳಿ ಡ್ರೈವರಿಗೆ ಗಂಟು ಬೀಳ್ತಾನೆ. ಅಣ್ಣ, ಯಾರನ್ನ ಪೊಲೀಸವ್ರು ಸಿಕ್ಕರೆ ಫೈನ್ ಕಟ್ಟಬೇಕಾಗುತ್ತೆ ಅಂತೆಲ್ಲ ಹೇಳ್ತಾನೆ. ಅಯ್ಯೋ ಅಣ್ಣ ವಿಷಯ ಸ್ವಲ್ಪ ಅರ್ಥ ಮಾಡ್ಕೊ, ಸ್ವಲ್ಪ ಸೀರಿಯಸ್ ಇದೆ, ಬಾ ಅಣ್ಣ ಸ್ವಲ್ಪ ಮಾತಾಡಬೇಕು ಅಂತೆಲ್ಲ ಹೇಳ್ತಾನೆ. ಅಣ್ಣ ನೀನು ಏನು ಮಾಡಬೇಡಣ್ಣ, ಅವಳು ಹೆಂಗೋ ನಿಶೆ ಒಳಗಿದ್ದಾಳ, ನೀನು ಸುಮ್ಮನೆ ರೌಂಡ್ ಇಲ್ಲೇ ಹೊಡಿತಾ ಇರು, ಹಂಗಾಗಿ ಬೆಳಕಾಗ್ಬಿಡ್ತೆ, ಅಷ್ಟೊತ್ತಿಗೆ ನಿಶೆ ಎಲ್ಲ ಹೋಗುತ್ತೆ, ಬೆಟ್ಟದವರೆಗೆ ಹೋಗೋದೆಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅವ್ರು ಹೇಳ್ತಿರ್ಬೇಕಾದ್ರೆ ಇವಳು ಕೆಲಸ ಮಾಡ್ಬಿಡ್ತಾಳೆ, ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಏನಂತೀಯ ಅಂತ ಗುಡ್ ಐಡಿಯಾ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇವಳು ಆಟೋ ಸ್ಟಾರ್ಟ್ ಮಾಡ್ಕೊಂಡು ಇವ್ರು ಇದಾರಾ ಇಲ್ಲ ಅಂತ ಬಗ್ಗಿ ನೋಡ್ತಾ ಅವರು ಅಲ್ಲೇ ಇರ್ತಾರಲ್ಲ, ಇವಳು ಮುಂದೆ ಬಂದು ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಳೆ. ಅವರಿಬ್ಬರು ಮಾದೇವನು ಮತ್ತು ಆಟೋ ಡ್ರೈವರ್ ಇಬ್ಬರನ್ನು ಈ ಕಾವ್ಯನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ರನ್ ಮಾಡ್ತಾರೆ, ಫಾಸ್ಟಾಗಿ ಓಡೋಕ್ಕೆ ಪ್ರಯತ್ನ ಪಡ್ತಾರೆ, ಆದರೂ ಓಡೋಕ್ಕಾಗಲ್ಲ ಏನಿಲ್ಲ.
ಅವಳು ಸ್ಪೀಡಾಗಿ ಹೋಗ್ತಿರ್ತಾಳೆ. ಅವಳು ಸ್ಪೀಡಾಗಿ ಹೋಗ್ತಿರಿದಾಗ ಇನ್ನೊಂದು ಆಟೋ ಬರಲಿ ತಡಿ, ಇನ್ನೊಂದು ಯಾವ್ದನ ಗಾಡಿ ಗಿಡಿ ಬಂದರೆ ಅದ್ರಾಗ ಹೋಗೋಣ ಅಂತೇಳಿ ಹೇಳಿದ. ಆ ಆಟೋ ಡ್ರೈವರ್ಗೆ ಡೌಟ್ ಬರ್ತದೆ, ನೀವು ಗಂಡ ಹೆಂಡತಿ ಇಬ್ಬರು ಸೇರಿ ಏನಾದರೂ ನನ್ನ ಆಟೋ ಗೀಟೋ ಕಳ್ತನಾಗ ಏನಾನ ಮಾಡೋಕೆ ಬಂದು ಏಯ್ ಸುಮ್ಮನಿರ ಏನು ಹೇಳ್ತೀಯ ನೀನು ಅಂತೇಳಿ ಮಹಾದೇವ ಬೈದಾನ. ಅಷ್ಟು ವೆಯ್ಟ್ ಮಾಡಿದ್ರು. ಅದೇ ಟೈಮಿಗೆ ಇನ್ನೊಂದು ಆಟೋ ಬರ್ತದೆ. ಇನ್ನೊಂದು ಆಟೋ ಬಂದಾಗ ಇನ್ನೊಂದು ಆಟೋ ಹೇಳ್ತಾರೆ ಆಟೋಗೆ ಫಾಲೋ ಮಾಡ್ಕೊಂಡು ಹೋಗು ಅಂತ. ಎಷ್ಟು ಹೇಳಿದ್ರು ನಿಂದ್ರಿಸಲ್ಲ ಅವಳು. ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಸ್ಪೀಡಾಗಿ ಹೋಗ್ತಾಳೆ. ಮಹಾದೇವ ಆಟೋ ಹಿಂಗೆ ಕಣೋ, ರನ್ನಿಂಗ್ ರೇಸ್ ಮಾಡಬೇಕು, ಬಾ ನೀನು ಓಡು. ಬೇರೆ ಆಟೋ ಬರ್ತದೆ. ಬೇರೆ ಆಟೋ ಬಂದಾಗ ಬೇರೆ ಆಟೋ ಡ್ರೈವರ್ಗೆ ಹೇಳ್ತಾನೆ, ಈ ಆಟೋನ ಫಾಲೋ ಮಾಡೋಣ ಅಂತೆಲ್ಲ ಹೇಳ್ತಿರ್ತಾನೆ. ಎಡವಟ್ಟಾಗ್ತದೆ, ಬೇಗ ಹೋಗೋಣ ಅಂತೆಲ್ಲ ಹೇಳಿದ್ರು. ಅಂತೆ ಬೇಗ ಹೋಗೋಣ ಅಂತ. ನೀನು ಆಟೋ ಹೋದರೆ ನನ್ನ ಆಟೋ ಹೋಯ್ತು ನೀನು ಆಟೋ ಹೋದರೆ ಇನ್ನೊಂದು ಆಟೋ ತರ್ತೀನಿ ಕಣ, ನನ್ನ ಹೆಂಡ್ರು ಹೋಗ್ಬಿಟ್ರೆ ಇನ್ನೊಂದು ಹೆಂಡ್ರು ತರೋಕ್ಕಾಗುತ್ತಾ ಅಂತ ಮಹಾದೇವ ಅವ್ರ ಹತ್ರ ಜಗಳ ಆಡ್ತಾರೆ ಆಟೋ ಡ್ರೈವರ್ ಹತ್ರ. ಬೇಗ ಹೋಗಪ್ಪ ಅಂತ ಆಟೋ ಡ್ರೈವರ್ಗೆ ಹೇಳ್ತಿರ್ತಾನೆ. ಇವ್ರು ಎಷ್ಟೆಷ್ಟು ಫಾಸ್ಟ್ ಹೋಗ್ತಾರೆ ಅವಳು ಇವ್ರಿಗಿಂತ ಫಾಸ್ಟ್ ಹೋಗೋಕ್ಕೆಲ್ಲ ಪ್ರಯತ್ನ ಪಡ್ತಿರ್ತಾಳೆ. ಓಡ್ತಾನೆ ಇರ್ತಾಳೆ. ಚೇಸ್ ಮಾಡೋಕ್ಕಾಗಲ್ಲ. ಅದೇ ಮಹಾದೇವ ಎದ್ದು ರಿಕ್ವೆಸ್ಟ್ ಮಾಡ್ಕೊತಾನ, ಕೂಡು, ಸ್ಲೋ ಮಾಡು, ಹೋಗಬೇಡ ಅಂತೆಲ್ಲ ಎಷ್ಟು ಹೇಳಿದರೂ ಕೇಳಲ್ಲ ಅವಳು. ಇವರಿಬ್ಬರು ಆಟೋ ಡ್ರೈವರ್ಗೂ ಮತ್ತು ಮಹಾದೇವನಿಗೂ ಜಗಳ ನಡೀತಾನೆ ಇರ್ತೈತಿ. ಆಮೇಲೆ ಇದು ಮತ್ತೆ ಸ್ಟೇಜ್ ಮೇಲೆ ತೋರಿಸ್ತಾರೆ ಈ ಎಪಿಸೋಡಲ್ಲಿ. ಮತ್ತು ಈ ಕಡೆ ಸ್ಟೇಜ್ ಮೇಲೆ ರಾಮು ಒಂದು ಫೋನ್ ಮಾಡಿ ಬರ್ತೀನಿ ಅಂತೆಲ್ಲ ಕೇಳಿ ಬಂದಿರ್ತಾನಲ್ಲ, ಸರಿ ಅಂತೇಳಿ ಪ್ರೇಮ ಕಳಿಸಿರ್ತಾನೆ. ಅಲ್ಲಿಂದ ಆವಾಗ ಎಲ್ಲರ ಮುಂದೆ ಸತ್ಯ ಹೇಳ್ತೀನಿ ಅಂತೆಲ್ಲ ಅಳ್ತಿದ್ದಲ್ಲಿ, ಹಂಗೆ ಮಾಡ್ತಿದ್ದಿ ಹಿಂಗೆ ಮಾಡ್ತಿದ್ದಿ, ಈಗೇನೆ ಸುಮ್ಮನೆ ಆಗ್ಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಸತ್ಯನಾರಾಯಣ ಇಲ್ಲಿ ಫೋನ್ ಮಾಡಿರ್ತಾನೆ. ಸತ್ಯನಾರಾಯಣ ಇಲ್ಲಿ ಫೋನ್ ಮಾಡಿ, ಮಾಧವ ಎಲ್ಲಿದ್ದೀರಪ್ಪ, ಕಾವ್ಯ ಹೆಂಗಿದ್ದಾಳೆ ಮಾವ, ನಾನು ಹೆಂಗಿದ್ದೀನಿ ಅಂತ ಕೇಳು ಮಾವ, ಕಾವ್ಯ ಹೆಂಗಿದೆ ಅಂತ, ನಾವಿಬ್ಬರು ಆರಾಮಿದ್ದೀವಿ, ಜಾಲಿ ರೈಡ್ ಅಂತಾರಲ್ಲ ಅದರಲ್ಲಿದ್ದೀವಿ, ನೀನು ಇಡೋ ಫೋನು, ನಾವು ಬರ್ತೀವಲ್ಲ ಅಂತೆಲ್ಲ ಹೇಳಿ ಫೋನ್ ಇಟ್ಬಿಡ್ತಾನೆ ಸತ್ಯನಾರಾಯಣಗೂ. ಸತ್ಯನಾರಾಯಣ ಹೇಳಿ ಮಾದೇವ ಫೋನ್ ಇಡ್ತಾನೆ. ಮಾದೇವನ ಟೆನ್ಷನ್ ಮಾದೇವನಿಗೆ ಇರ್ತೈತಿ. ಅವಳು ಕಾವ್ಯ ಮಾತು ಕೇಳ್ತಾನೇ ಇರಲ್ಲ. ಇಲ್ಲಿ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಸತ್ಯ ಹೇಳ್ತೀನಿ ಅಂದು ಇದೇನೇ ನಾಟಕ ಮಾಡ್ತಾ ಇದೀಯ ನೀನು ಸುಳ್ಳು ಹೇಳಿ ಮದುವೆ ಆಗಿರೋದೆಲ್ಲ ಹೇಳು, ಒಪ್ಪತ್ಕೊ, ಎಲ್ಲರ ಮುಂದೆ ಹೇಳು ಅಂತೆಲ್ಲ ಹೇಳ್ತಾರೆ. ಯಾವ ಸತ್ಯ ಹತ್ಯೆ, ಇದೇ ಸತ್ಯ, ರಾಮ್ ನನ್ನ ಪ್ರೀತಿ ಮಾಡ್ತಾ ಇರೋದು ಅಂತೆಲ್ಲ ಇವಳು ಹೇಳ್ತಾಳೆ. ಕಲ್ಯಾಣಿ ಮಹೇಶ್ವರಿಗಂತೂ ತುಂಬ ಕೋಪನೇ ಬರ್ತಿರ್ತೈತೆ. ತುಂಬ ಕೋಪ ಬರ್ತಿದ್ರು ಆದರೂ ಪ್ರೇಮ ಏನು ರೆಸ್ಪಾನ್ಸೇ ಮಾಡಲ್ಲ. ಅಷ್ಟೇ ಹೇಳ್ತಾಳೆ, ರಾಮ್ ನನ್ನ ಪ್ರೀತಿ ಮಾಡಬೇಕು ಅಂತ ಎಲ್ಲ ಇದಾನಲ್ಲ ಅದೇ ಅಂತ. ಇವರಿಬ್ಬರು ಜಗಳ ಆಡ್ತಿರೋದು ಅಂದರೆ ಯಾರು ಅಬ್ಸರ್ವ್ ಮಾಡಿರಲ್ಲ, ಇವರಿಬ್ಬರು ಜಗಳ ಆಡ್ತಾ ಇರೋದು ಚೆನ್ನಾಗಿದೆ ಇದು ಎಪಿಸೋಡ್ನು. ಅಲ್ಲಿ ರಾಮು ಅದು ನನ್ನ ಜೀವ, ನಾನಿಲ್ಲ ಅಂದರೆ ರಾಮ್ ಇರಲ್ಲ, ಬದುಕಲ್ಲ ಅಂತೆಲ್ಲ ಹೇಳ್ತಾನೆ. ಆ ಜೀವನೇ ನಾನಿಲ್ಲ ಅಂದರೆ ಬದುಕೋದೇ ಇಲ್ಲ ಅಂತ ಹೇಳಿದಾಗ ನಾನು ನನ್ನ ಗಂಡನ ಬಿಟ್ಟು ದೂರ ಹೋಗ್ಬೇಕಾ ಅಂತೆಲ್ಲ. ಅದೇ ಟೈಮಿಗೆ ರಾಮ್ ಮತ್ತೆ ಸ್ಟೇಜ್ ಮೇಲೆ ಬಂದುಬಿಡ್ತಾನೆ. ಇದು ಫಸ್ಟ್ ಪಾರ್ಟ್.